ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನು ಇವನ್ಗೆ ಹೆದರೋ ಅವಶ್ಯಕತೆ ಇಲ್ಲ. ಬಾ ಆರ್ಯ. ಹರ್ಷ, ಮಾನ್ಸಿ, Arya is back. ನಮ್ಮ ಆರ್ಯವರ್ಧನ್ ಮತ್ತೆ ಬಂದಿದ್ದಾನೆ. ಮೇಡಮ್, ಇವರು ಆರ್ಯ ಸರ? ಹೌದು, ಇವರು ನಮ್ಮೆಲ್ಲರ ಪ್ರೀತಿಯ ಆರ್ಯವರ್ಧನ್. ಈ ವರ್ಧನ್ ಸಂಸ್ಥೆಯ ಮಾಲೀಕ. ಈ ಸತ್ಯನ ನಿಮ್ಮೆಲ್ರಿಗೂ ತಿಳಿಸಕ್ಕೆ ಈ ಇವೆಂಟ್ ಮಾಡಿದ್ದು. ಈ ವಿಷಯ ಕೇಶವನಿಗೆ ಮೊದಲೇ ಗೊತ್ತಿತ್ತು. ಆದರೆ ಕೇಶವ್ ಜೇಂಡೆ ನಮ್ಮಿಂದ ಮುಚ್ಚಿಟ್ಟಿದ್ರು. ಮೇಡಮ್, ನನಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ. ಜೇಂಡೆ ಸರ್ ಮೊನ್ನೆ ಈ ಕಂಪ್ನಿಗೆ ನಾನೇ ಚೀಫು, ನಾನೇ ಇನ್ಮೇಲೆ ನೋಡ್ಕೊಳ್ಳೋದು ಅಂತ ಹೇಳ್ತಾ ಇದ್ರು. ಇವಾಗ ನೋಡಿದರೆ ನೀವು ಹೀಗೆ ಹೇಳ್ತಿದ್ದೀರಲ್ಲ? ಇವನು ತಪ್ಪು ತಿಳ್ಕೊಂಡಿದ್ದ ಅಷ್ಟೇ. ಆದರೆ ಇವತ್ತು ಎಲ್ಲಾನು ಕ್ಲಿಯರ್ ಮಾಡ್ತೀನಿ. ಇದು ರೆಗ್ಯುಲರ್ ರಿಪೋರ್ಟ್ ಅಮ್ಮ, ನೀವು ಸೈನ್ ಮಾಡ್ಬೋದು. ಕೇಶವ ನನ್ನ ಹತ್ರ ಕೆಲವು ಪೇಪರ್ಸ್ನ ಸೈನ್ ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದಾಗ ನಾನು ಇವನು ತೋರಿಸಿದ ಪೇಪರ್ಗೆ ಸೈನ್ ಮಾಡಿದ್ದೆ. ಆಗ ಅನು ಪೇಪರ್ ನೋಡ ಅಂತ ನನ್ನನ್ನು ಕೇಳಿದ್ಲು. ಒಂದು ರೀತಿಲಿ ಅದು ತಪ್ಪೆ. ಆದರೆ ಈ ವರ್ಧನ್ ಕಂಪ್ನಿ ನೋಡ್ಕೊಳ್ತಿರೋರೆಲ್ಲ ನನ್ನ ಮಕ್ಕಳೇ. ಅವ್ರ ಮೇಲೆ ಅನುಮಾನ ಪಡೋದು ಹೇಗೆ? ಅದು ಅಲ್ಲದೆ ಯಾವುದೇ ಪೇಪರ್ಸ್ನ ನೋಡದೆ ಸೈನ್ ಮಾಡೋದು ನನಗೆ ರೂಢಿ ಆಗೋಗಿದೆ. ಯಾಕಂದರೆ ಇಷ್ಟು ದಿನ ನನ್ನ ಹತ್ರ ಸೈನ್ ತಗೊಳ್ತಿದ್ದಿದ್ದು ಮೀರಾ. ಆದರೆ ಇತ್ತೀಚೆಗೆ ಕೇಶವ ಬಂದು ಕೆಲವು ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡು ಹೋದ. ನಾನು ಅದನ್ನು ಓದಿರಲಿಲ್ಲ, ಆದರೆ ಅದನ್ನು ಗಮನಿಸದೇ ಇರಲಿಲ್ಲ. ಕೇಶವ ನನ್ನ ಹತ್ರ ಖಾಲಿ ಪೇಪರ್ಗಳಿಗೆ ಸೈನ್ ಮಾಡಿಸ್ಕೊಂಡು ಹೋದ. ನಾನು ಆ ಪೇಪರ್ಸ್ಗಳಿಗೆ ನನ್ನ ನಿಜವಾದ ಸಿಗ್ನೇಚರ್ನ ಮಾಡಿರಲಿಲ್ಲ. ನನ್ನ ಅನುಮಾನ ನಿಜ ಆಯಿತು. ನಾನು ಮೊದಲೇ ನನ್ನ ಪ್ರಾಪರ್ಟೀಸು, ಕಂಪನಿ ಪೇಪರ್ಸ್ ಎಲ್ಲ ಅನು ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದೆ. ಆದರೆ ಅನು ನನಗೆ ಯಾವ ಯಜಮಾನಿಕೆ ಹೊರೆ ಬೇಡ ಅಂತ ತಿರಸ್ಕರಿಸಿದ್ಲು.
ಆದರೆ ಅನುಗೆ ಈಗ ಬೇರೆ ದಾರಿ ಇಲ್ಲ. ಯಾಕಂದರೆ ಜೇಂಡೆ ನನ್ನ ಹತ್ರ ಸೈನ್ ಹಾಕ್ಸ್ಕೊಳ್ಳೋ ಮೊದಲೇ ನಾನು ಅಷ್ಟು ಆಸ್ತಿನ ಅನು ಹೆಸರಿಗೆ ಬರೆದಿದ್ದೆ. ಅನುನೇ ಈ ವರ್ಧನ್ ಸಂಸ್ಥೆ ಯಜಮಾನಿ. ಅನು ಬೇಕಾದರೆ ಅವಳಿಗೆ ಬೇಕಾದವ್ರಿಗೆ ಪ್ರಾಪರ್ಟೀಸ್ನ ವರ್ಗಾಯಿಸ್ಬೋದು. ಸೊ ಈ ವರ್ಧನ್ ಸಂಸ್ಥೆ ಜೇಂಡೆದಲ್ಲ, ಅನುದು. ನಮಗೀಗ ಸಮಾಧಾನ ಆಯಿತು ಮೇಡಮ್. ಆದರೆ ನೀವೀಗ ಇವ್ರನ್ನ ಆರ್ಯ ಸರ್ ಅಂತಿದ್ದೀರಲ್ಲ, ನನಗೆ ಅದೇ ಕನ್ಫ್ಯೂಷನ್ ಆಗ್ತಿರೋದು. ಹೌದು, ಅಮ್ಮ, ನೀವಿಷ್ಟೊತ್ತು ಮಾತಾಡಿದ್ದೆಲ್ಲ ಸರಿ, ಆದ್ರೆ ಇವ್ರು ಆರ್ಯ ಸರ್ ಆಗೋದಕ್ಕೆ ಹೇಗೆ ಸಾಧ್ಯ? ಏನ್ ಹೇಳ್ತಿದ್ದೀರಾ ನೀವು? ನೀವೆಲ್ಲ ಅವತ್ತು ಆಫೀಸಿಗೆ ಹೊರಟ ಮೇಲೆ ಪ್ರಿಯದರ್ಶಿನಿ ನನಗೆ ಫೋನ್ ಮಾಡಿದ್ಲು. ಹಲೋ ಹಲೋ ಪ್ರಿಯಾ, ಹೇಗಿದ್ದೀರಾ? ಎಷ್ಟು ದಿವಸ ಆಯಿತು ನಿಮ್ಮ ಜೊತೆ ಮಾತಾಡಿ. ಶಾರದಮ್ಮನವ್ರ ನಮಸ್ಕಾರ ರೀ. ನಾನು ಆರಾಮಿದ್ದೀನಿ ರೀ. ಅದು ನಿಮ್ಗೆ ಒಂದು ಮುಖ್ಯವಾದ ವಿಷಯ ಹೇಳೋದಿತ್ತು ರೀ. ಆದ್ರೆ ಅದನ್ನು ಹ್ಯಾಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ನನ್ನ ಹತ್ರ ಯಾವ ಮುಜುಗರನೂ ಬೇಡ, ಹೇಳಿ. ಈ ಖರೆ ಸಂಗತಿ ಅನ್ನೋದು ಒಂದು ನಮೂನಿ ಬೂದಿ ಮುಚ್ಚಿದ ಕೆಂಡ ಇದ್ದಂಗ. ಮ್ಯಾಲ ಇಜ್ಲಂಗಿದ್ರು ಒಳಗ ಕೆಂಡ ಸುಡೋ ಹಂಗ ನನ್ನ ಜೀವ ಒಳಗ ಸುಡ್ಲಿಕ್ಕೆ ಹತ್ತದ್ರಿ. ಪ್ರಿಯಾ, ಏನು ಹೇಳ್ತಿದ್ದೀರಾ ನೀವು? ನಾ ಹೇಳೋದನ್ನ ನೀವು ಸಾವಕಾಶ ಕೇಳ್ರಿ. ನಾನು ಮುಚ್ಚಿಟ್ಟಿದ್ದ ಸತ್ಯಕ್ಕೆ ಜೀವ ಬರಲಿಲ್ಲ ಅಂದ್ರ ನನ್ನ ಮಗನ ಆತ್ಮಕ್ಕ ಶಾಂತಿ ಸಿಗೋದಿಲ್ಲ. ನಾನಿವತ್ತು ನಿಮ್ಗ ಖರೆ ಹೇಳಲಿಕ್ಕೆ ಬೇಕು ಶಾರದಮ್ಮನವ್ರ. ಏನ್ರಿ ಶಾರದಮ್ಮನವ್ರೆ, ನಮ್ಮಿಂದ ಬಹಳ ದೊಡ್ಡ ತಪ್ಪಾಗ್ಯದ. ಪ್ರಿಯಾ, ಸರಿಯಾಗಿ ಬಿಡಿಸಿ ಹೇಳಿ. ನಮ್ಮ ಆರ್ಯನ್ ಆಕ್ಸಿಡೆಂಟ್ ಆದಾಗ ನಮ್ಮ ವಿಶ್ವಾಸ $700 ಕೋಟಿ ಸಾಲ ಅಮ್ಮ. ಇದನ್ನು ಯಾವ ರೀತಿಯಿಂದನೂ ತೀರ್ಸಕ್ಕಾಗಲ್ಲ. ಸಂಜು ಕಡೆ ಸ್ವಲ್ಪ ಸಹಾಯ ಬೇಕಿತ್ತು, ಅದಕ್ಕೆ ಅವನ್ಗ ಕ್ಷಮಿಸಿ ಮೇಡಮ್, ನಿಮ್ಮ ಮಗ ವಿಶ್ವಾಸ್ ದೇಸಾಯಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇಬ್ಬರು ನಿಮ್ಮ ಮಕ್ಕಳ. ಆರ್ಯವರ್ಧನ್ ಅವ್ರಿಗೆ ಹೇಗಿದ್ರೂ ಪ್ಲಾಸ್ಟಿಕ್ ಸರ್ಜರಿ ಮಾಡಲೇಬೇಕು. ಇಬ್ಬರಿಗೂ ನೀವೇ ತಾಯಿ ಆಗಿರೋದ್ರಿಂದ ಕಳ್ಕೊಂಡಿರೋ ಮಗನ್ನ ಬದುಕಿರೋ ಮಗನಲ್ಲಿ ನೋಡೋದಕ್ಕೆ ಸಾಧ್ಯ. ನನ್ನ ಮಗ ನನಗೆ ಸಿಗ್ತಾನ ಅನ್ನೋ ಹಂಗಾದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನನಗಿದು ಒಪ್ಪಿಗೆ ಅದ. ಡಾಕ್ಟ್ರ, ಈ ವಿಷಯನ ನೀವು ಯಾರಿಗೂ ಹೇಳಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಹೆಂಗೆ ತಗೊಳ್ತಾರೋ ನನಗೆ ತಿಳಿವಳ್ದು. ಈ ಸತ್ಯನ
ನಿಮ್ಮ ಕಡೆನೇ ಇರಲಿ. ನಿಮ್ಮ ಮಗ ಅಂತ ಇಲ್ಲಿರೋರು ನಿಮ್ಮ ಮಗ ಅಲ್ಲ ಅಂತ ನನಗೆ ಗೊತ್ತು. ಏನಿದ್ರು ನೀವು ನನ್ನ ಹತ್ರ ಹೇಳಿ. ಇವ ಆರ್ಯ ಅಂತ ಹೇಳಲಿಕ್ಕಾಗದೆ ನಾ ಬಹಳ ದೊಡ್ಡ ನರಕ ಅನ್ಭವಿಸ್ಲಿಕ್ಕೆ. ನನ್ನ ವಿಷಯ ಯಾರ ಹತ್ರನೂ ಹೇಳು. ನಾನು ಯಾರಿಗೂ ಹೇಳಿಲ್ಲ. ಆರ್ಯನಿಗೆ ಅಪಾಯ ಇರೋದು ಯಾರಿಂದ? ಅವನ ಹೆಂಡತಿಯಿಂದ. ಶಾರದಮ್ಮನವರು ದಯವಿಟ್ಟು ನನ್ನ ಕ್ಷಮ ಮಾಡ್ರಿ. ನಿಮಗೆ ಸುಳ್ಳು ಹೇಳಿದ್ದಕ್ಕ, ನಮ್ಮ ಅನೋ ಬದುಕನ್ನ ಹಿಂಗ ಅತಂತ್ರ ಮಾಡಿದ್ದಕ್ಕ ಅದ್ರ ಖರೆ ಹೇಳ್ತೇನ್ರಿ. ಆ ಸಮಯದಾಗ ಒಬ್ಬ ತಾಯಿಯಾಗಿ ನನಗ್ ಬ್ಯಾರೆ ಯಾವ ದಾರಿನೂ ಇರ್ಲಿಲ್ರಿ. ನೀವು ನನ್ನ ಬಗ್ಗೆ ಏನಾದರೂ ತಿಳ್ಕೊಡಿ. ಆದ್ರೆ ನನ್ನ 2 ಮಕ್ಕಳಲ್ಲಿ ಒಬ್ಬನ ದೇಹ ಒಬ್ಬನ ಆತ್ಮ ನಿಮ್ಮ ಕೈಯಾಗ ಹಾಕಿದ್ದೀನಿ ಶಾರದಮ್ಮನವರ. ನೀವು ಅವನನ್ನ ನೋಡ್ಕೋಬೇಕು. ಈ ಕತ್ತು ಮುಚ್ಚಿ ನನ್ನ ಮಗನ ಶ್ರಾದ್ದ ಮಾಡ್ಬೇಕಾದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ತಿಲ್ಲ ಅನ್ನೋ ನೋವು ನಮಗ್ ಬಹಳ ಕಾಡ್ತಿತ್ತು. ನನ್ನ ಮಗನ ಆತ್ಮ ಅವ್ವ ನೀ ಖರೆ ಹೇಳ್ಬಿಡು ಅಂತ ಕೂಗಿ ಕೂಗಿ ಹೇಳ್ತಿದೇನೋ ಅಂತ ಅನ್ನಿಸ್ಲಿಕ್ಕತ್ತದ. ಅದಕ್ಕ ನಿಮಗ್ ಖರೆ ಹೇಳೇ ಬಿಡೋಣ ಅಂತ ನಿರ್ಧಾರ ಮಾಡಿ ಹೇಳಲಿಕ್ಕತ್ತಿದ್ದೀನಿ ಶಾರದಮ್ಮನವ್ರ. ಇನ್ನೊಮ್ಮೆ ಬೇಡ್ಕೊಳಿಕತ್ತೀನಿ ಶಾರದಮ್ಮನವ್ರೆ, ನಿಮಗ್ ಖರೆ ಹೇಳಿಲ್ಲ ಅಂದ್ರ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗವಲ್ದು. ನೀವು ನನಗೆ ಕ್ಷಮ ಮಾಡಲಿಲ್ಲ ಅಂದ್ರ ನನಗೆ ಮುಕ್ತಿ ಸಿಗವಲ್ದು. ಇಷ್ಟೆಲ್ಲ ಆಯ್ತು. ಅಮ್ಮ, ನೀವು ಇದನ್ನೆಲ್ಲ ನನ್ನ ಹತ್ರ ಮೊದಲೇ ಹೇಳ್ಬೋದಿತ್ತಲ್ಲ, ಯಾಕೆ ನನ್ನಿಂದ ಇದನ್ನ ಮುಚ್ಚಿಟ್ರಿ? ಮುಚ್ಚಿಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ಅಮ್ಮ, ನಾನು ಮೊದಲೇ ಇದನ್ನ ನಿನಗೆ ಹೇಳಿದ್ದಿದ್ರೆ ನೀನು ನಂಬ್ತಿದ್ಯಾ? ಈಗಲೇ ನಿನಗೆ ಇಷ್ಟೊಂದು ಪ್ರಶ್ನೆ ಇರುವಾಗ ಆ ಸಮಯದಲ್ಲಿ ನಿನಗೆ ಈ ಸತ್ಯ ಹೇಳಿದಿದ್ರೆ ನೀನು ಖಂಡಿತ ಒಪ್ತಿರ್ಲಿಲ್ಲ. ಆರ್ಯನ್ ಕರ್ಸೋಕೆ ಕನ್ವಿನ್ಸ್ ಮಾಡ್ತಿದ್ದೀನಿ ಅನ್ಕೊಳ್ತಿದ್ದೆ. ನೀನೇ ಒಪ್ದೇ ಇದ್ರೆ ಜನ ಹೇಗೆ ಒಪ್ತಾರೆ ಅನು? ಅದಕ್ಕೆ ಎಲ್ರ ಮುಂದೆನೂ ಇದನ್ನ ಹೇಳ್ದೆ. ಇದು ಬರೀ ಸತ್ಯ ಅಲ್ಲ, ಇದು ಸ್ಟೇಟ್ಮೆಂಟ್. ನ್ಯೂಸ್ ಆಗುತ್ತೆ. ಇಷ್ಟು ಜನರ ಮುಂದೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಇವನೇ ನಿನ್ನ ಆರ್ಯ. ಅಲ್ಲಮ್ಮ, ಇದನ್ನೆಲ್ಲ ಇಷ್ಟೊಂದು ಕಾನ್ಫಿಡೆಂಟಲ್ಲಿ ಜನ ಮತ್ತೆ ಮೀಡಿಯಾ ಮುಂದೆ ಹೇಳ್ತಿದ್ದಾರಲ್ವಾ? ಅವ್ರೇನಾದ್ರು ಪ್ರಶ್ನೆ ಮಾಡಿದ್ರೆ, ಪ್ರೂಫ್ ಕೇಳಿದ್ರೆ, ಅದು ಪ್ರೂಫ್ ಏನಿದೆ ನಮ್ಮ ಹತ್ರ? ನೋ,
ಇಂಪಾಸಿಬಲ್. ನಿಮ್ಮ ಹತ್ರ ಪವರ್ ಇದೆ, ನಿಮ್ಮ ಮಾತನ್ನ ಎಲ್ಲರೂ ಕೇಳ್ತಾರ ಅನ್ನೋ ಒಂದೇ ಕಾರಣಕ್ಕೆ ಏನ್ ಬೇಕಾದ್ರೂ ಮಾತಾಡ್ತೀರಾ? ಇಲ್ಲ, ನಾನು ಇದನ್ನ ಒಪ್ಪೋದಿಲ್ಲ. ಆರಾಧನಾ, ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಯಾಕೆ ಈಗಲೇ ಮಾತಾಡಿ, ಯಾಕೆ ಎಲ್ಲರ ಮುಂದೆ ಸುಳ್ಳು ಹೇಳ್ತಾ ಇದ್ದೀರಾ? ಇದರಿಂದ ನಿನಗೆಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತು, ಆದ್ರೆ ಇದು ಸುಳ್ಳಲ್ಲ ಆರಾಧನಾ. ನೋ, ಜಸ್ಟ್ ನೋ. ನನ್ನ ವಿಷಯನ ನನ್ನಿಂದ ದೂರ ಮಾಡೋದಕ್ಕೆ ನೀವು ಈ ತರ ಎಲ್ಲ ಮಾಡ್ತಿದ್ದೀರಾ. ನನ್ನ ವಿಷಯನ ನಿಮ್ ಸ್ವಾರ್ಥಕ್ಕೋಸ್ಕರ ಬಳಸ್ಕೋತಾ ಇದ್ದೀರಾ. ನೋ, ಐ ಕಾಂಟ್ ಅಗ್ರಿ ಟು ದಿಸ್. ವಿಶು, ನಡಿ ಹೋಗೋಣ. ಆರಾಧನಾ, ಸ್ವಲ್ಪ ಕೂಲಾಗಿ ಮಾಡಮ್ಮ. ಅಮ್ಮ ಪ್ಲೀಸ್. ವಿಶು, ನಡಿ. ಮ್ಯಾಮ್, ಕೂಗಾಡ್ಬಿಡಿ. ಕಾಮ್ ಡೌನ್ ಪ್ಲೀಸ್. ಇಲ್ಲಿ ನೀವ್ ಯಾರಿದನ್ನ ಹೇಳೋದಕ್ಕೆ? ನನ್ನ ಮತ್ತೆ ವಿಶುನ ಇಲ್ಲಿ ಕರೆಸ್ಕೊಂಡು ನನ್ನ ಇವನ್ನ ದೂರ ಮಾಡೋ ಪ್ಲಾನ್ ಮಾಡಿದ್ದೀರಾ ನೀವು? ದಿಸ್ ಇಸ್ ಟೂ ಮಚ್. ಇವ್ರ ಸ್ವಾರ್ಥಕ್ಕೋಸ್ಕರ ನಿನ್ನ ಬಳಸ್ಕೋತಾ ಇದ್ದಾರೆ. ಇವ್ರ ಸಹವಾಸನೆ ಬೇಡ ವಿಶು, ನಡಿ ಹೋಗೋಣ. ಬಾ ವಿಶು, ಹೋಗೋಣ, ನಡಿ. ಆರಾಧನಾ ಅವರೇ, ಅರ್ಥ ಮಾಡ್ಕೊಳ್ಳಿ. ನನ್ನ ಮಾತು ಕೇಳು ಆರಾಧನಾ. ನೋ, ನಾನು ಯಾರ ಮಾತನ್ನು ಕೇಳೋದಿಲ್ಲ. ದಿಸ್ ಇಸ್ ಟೂ ಮಚ್. ಐ ಆಮ್ ನಾಟ್ ಅಗ್ರೀಯಿಂಗ್ ದಿಸ್. ಬಾ ವಿಶು, ಹೋಗೋಣ. ಆರಾಧನಾ ಅವರೇ, ನನ್ನ ಕೈ ಬಿಡಿ. ವಿಶು, ನಡಿ ಹೋಗೋಣ. ವಿಶು, ಆರಾಧನಾ ಅವರೇ, ಬಿಡಿ ನನ್ನ ಕೈನ. ಏನಾಯ್ತು? ಕೇಶವ್ ಜಂಡಿ ಸರ್, ಎಲ್ಲೋಗ್ತಾ ಇದ್ದೀರಾ? ನೀವಿನ್ಮೇಲೆ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ. ನಾನೇನು ಮಾಡಿದ್ದೀನಿ? ಏನು ಮಾಡಿದ್ದೀನಾ? ನಿಮ್ಮ ವಿರುದ್ಧ ಫ್ರಾಡುಲೆಂಟ್, ಥ್ರೆಟ್, ಬ್ಲ್ಯಾಕ್ ಮೇಲಿಂಗ್, ಫೋರ್ಜರಿ, ಚೀಟಿಂಗ್ ಈ ಕೇಸ್ಗಳೆಲ್ಲ ದಾಖಲಾಗಿದೆ. ಇನ್ನೂ ನಿಮ್ಮ ತಲೆ ಕೆಲಸ ಜಾಸ್ತಿ ಕೊಟ್ಟು ಮತ್ತೆ ಬಾಲ ಬಿಚ್ಚಿದ್ರೆ ಹೊಸ ಕೇಸ್ನ ದಾಖಲಿಸಬೇಕಾಗುತ್ತೆ. ಆಗ ನಮ್ಮ ಭಾಷೆ ಈ ಥರ ಇರಲ್ಲ, ಬೇರೆ ಥರ ಇರುತ್ತೆ.